ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರಾದ ಸಾರಾ ಗೋವಿಂದರವರಿಗೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಭಿನಂದನಾ ಸಮಾರಂಭ. ಕರ್ನಾಟಕ ರಕ್ಷಣಾ ವೇದಿಕೆ ಅಭಿಮಾನಿಗಳ ಬಳಗದ ಸ್ಥಾಪಕ ರಾಜ್ಯಾಧ್ಯಕ್ಷರಾದ ರೇಷ್ಮೆ ನಾಡು ಶ್ರೀನಿವಾಸ್ ರವರು, ಮಹಮ್ಮದ್ ಸೈಫುಲ್ಲಾ ರಾಜ್ಯಾಧ್ಯಕ್ಷರು, ರಾಜೇಶ್ ರಾಜ್ಯಾಧ್ಯಕ್ಷರು, ಯುವ ಘಟಕ ಇವರುಗಳ ನೇತೃತ್ವದಲ್ಲಿ ಲಾಲ್ಬಾಗ್ ವೆಸ್ಟ್ ಗೇಟ್ನಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬೆಳ್ಳಿ ರಥದಲ್ಲಿ ಅಧ್ಯಕ್ಷರಾದ ಸಾರಾ ಗೋವಿಂದರವರನ್ನ ಕೂರಿಸಿ ಮೆರವಣಿಗೆ ಮಾಡಿಕೊಂಡು ಹಾಗೂ ನೂರಾರು ಆಟೋ ರ್ಯಾಲಿ ಮಾಡುವ ಮೂಲಕ ಕರೆತಂದರು. ಹಾಗೂ ಎಲ್ಲ ಕನ್ನಡದ ಅಭಿಮಾನಿಗಳು ಮತ್ತು ಆಟೋ ಚಾಲಕರು ರ್ಯಾಲಿಯಲ್ಲಿ ಭಾಗವಹಿಸಿದ್ದರು. ಒಂಚೂರು ತಾಲೂಕೆ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲಾದರೂ ಸಾರಾ ಗೋವಿಂದ್ ಅವರ ಅಭಿನಂದನಾ ಸಮಾರಂಭದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಾಡೋಜಿ ಡಾಕ್ಟರ್ ಬರ್ಗು ರಾಮಚಂದ್ರ ಸಾಹೇಬ್, ವೇದಿಕೆ ಮೇಲಿದ್ದಂಥ ಇನ್ನೋರ್ವ ಮಾಜಿ ಸಂಸದರು, ಈಗ ಅಭಿನಂದನಾ ಸಮಿತಿಯ ಗೌರವ ಅಧ್ಯಕ್ಷರಾದಂಥ ಡಾಕ್ಟರ್ ಕೆ.ಸಿ. ರಾಮಮೂರ್ತಿ ಅವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು, ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂಥ ಸಾರಾ ಗೋವಿಂದ್ ಅವರೇ, ಇಲ್ಲಿ ಸೇರಿದಂಥ ಎಲ್ಲ ಕನ್ನಡ ಪರ ಹೋರಾಟಗಾರರ ಎಲ್ಲ ಅಧ್ಯಕ್ಷರೇ, ಕನ್ನಡದ ಸೇನಾನಿಗಳೇ, ಕನ್ನಡ ಪರ ಇರುವಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರೇ, ಚಲನಚಿತ್ರ ಸಂಬಂಧಪಟ್ಟಂಥ ಎಲ್ಲ ಪದಾಧಿಕಾರಿಗಳೇ ಮತ್ತು ಇಲ್ಲಿ ಸೇರಿದಂಥ ನನ್ನ ತಾಯಂದಿರೇ, ಯುವಕ ಮಿತ್ರರೇ,
ಕುಟುಂಬದಲ್ಲಿ ಹುಟ್ಟಿ ಸಾಲಿಗ್ರಾಮದಲ್ಲಿ ಜನಿಸಿ ಬೆಂಗಳೂರಿನಲ್ಲಿ ನೆಲೆಸಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಸಂಘ ಅಂದರೆ 9,000ಕ್ಕಿಂತ ಹೆಚ್ಚು ಶಾಖೆಯನ್ನು ಉದ್ಘಾಟನೆ ಮಾಡಿದಂಥ ಅದು ಏಕೈಕ ವ್ಯಕ್ತಿ ನಮ್ಮ ಸಾರಾ ಗೋವಿಂದಣ್ಣವರು. ಸಾರಾ ಗೋವಿಂದಣ್ಣವ್ರಿಗೆ ಇವತ್ತು ಅಭಿನಂದನಾ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ಕನ್ನಡ, ನಮ್ಮ ಭಾಷೆ, ನಮ್ಮ ಉಳಿಗಾಗಿ ನಮ್ಮ ವೆಗರಿಕಲ್ ವಿಚಾರ ಆಗ್ಬೋದು, ಕಾವೇರಿ ವಿಚಾರ ಆಗ್ಬೋದು, ಮತ್ತು ಕನ್ನಡಿಗರಿಗೆ ಅನ್ಯಾಯ ಆದಾಗ ಧ್ವನಿ ಎತ್ತಕ್ಕಂಥ ವ್ಯಕ್ತಿ ಅದು ನಮ್ಮ ಸಾರಾ ಗೋವಿಂದಣ್ಣವರು. ಹಾಗಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅವ್ರಿಗೆ ಅಭಿನಂದನಾ ಸಮಾರಂಭ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಾವು ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳ್ತಿದ್ರು ಸಾಲಲ್ಲ. ನಿಜವಾಗ್ಲೂ ಈ ಥರ ಕನ್ನಡ ಕೆಲಸ ಮಾಡೋರಿಗೆ ನಿಜವಾಗ್ಲೂ ಗುರುತಿಸಿದ್ರೆ ಕನ್ನಡದವರು ಇನ್ನೂ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಉಳಿತಾರೆ ಮತ್ತು ಹೋರಾಟ ಮಾಡೋಕ್ಕೆ ಶಕ್ತಿ ತುಂಬುತ್ತದೆ, ಶಕ್ತಿ ಬರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ತುಂಬ ಚೆನ್ನಾಗಿತ್ತು ಇವತ್ತು ರ್ಯಾಲಿ. ನಮ್ಮ ಲಾಲ್ಬಾಗ್ ವೆಸ್ಟ್ ಗೇಟಿಂದ ಇವತ್ತು ನಮ್ಮ ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದಿದ್ದಾರೆ ಅಂದರೆ ಅದ್ಭುತ ಆಗಿತ್ತು. ಇವತ್ತು ಒಂದು ಕನ್ನಡಿಗರ ಹಬ್ಬ ಥರ ಇತ್ತು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಇದೇ ಥರ ನಡ್ಕೊಂಡು ಹೋಗ್ಲಿ ಅಂತ ನಾವೆಲ್ಲರೂ ಇಷ್ಟಪಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಅಭಿಮಾನಿ ಬಳಗದ ರೇಷ್ಮೆನಾಡು ಶ್ರೀನಿವಾಸ್ ಸಂಸ್ಥಾಪಕ ಅಧ್ಯಕ್ಷರು. ನಮಸ್ಕಾರ. ಬೆಂಗಳೂರಿನಲ್ಲಿ ಇವತ್ತು ಬಹಳ ಅಪರೂಪವಾದಂಥ ಒಂದು ಅಭಿನಂದನಾ ಕಾರ್ಯಕ್ರಮ ನಡೀತಾ ಇದೆ. ಕಳೆದ 45-50 ವರ್ಷದಿಂದ ಕನ್ನಡ ಪರವಾಗಿ ಧ್ವನಿ ಎತ್ತಿ ಅನೇಕ ಹೋರಾಟಗಳನ್ನು ಸಂಘಟಿಸಿದಂಥ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಅಧ್ಯಕ್ಷರಾದಂಥ ಸಾರಾ ಗೋವಿಂದ್ ಅವರ ಅಭಿನಂದನಾ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ನಾಡಿನ ದೊರೆ, ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಗವಹಿಸ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಯವರು ಭಾಗವಹಿಸ್ತಾ ಇದ್ದಾರೆ. ಅನೇಕ ಜನ ಸಂಘ ಸಂಸ್ಥೆಗಳು ಇದರ ಜೊತೆ ಕೈ ಜೋಡಿಸಿದೆ. ಕನ್ನಡ ಪರ ಅಭಿಮಾನಿಗಳು ಇಂದು ಬೆಳಗ್ಗೆ ದೊಡ್ಡ ಪ್ರಮಾಣದಲ್ಲಿ ಮೆರವಣಿಗೆಗಳು ಬಂದು ತಮ್ಮ ಗೌರವವನ್ನು ನಮ್ಮ ಅಧ್ಯಕ್ಷರಿಗೆ ತೋರಿಸಿದ್ದಾರೆ.